ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಸಾಕಷ್ಟು ಡಿಫರೆನ್ಸಸ್ ಇದೆ. ರಾಜತಾಂತ್ರಿಕ ವಿಚಾರಗಳಿರ್ಬೋದು, ಕ್ರೀಡೆ, ಜನಜೀವನ, ಡಿಫೆನ್ಸ್, ಫೈನಾನ್ಷಿಯಲ್, ಹೀಗೆ ಎಲ್ಲದರಲ್ಲೂ ಕೂಡ ಪಾಕಿಸ್ತಾನಕ್ಕಿಂತ ಭಾರತ 100 ಪಟ್ಟು ಮುಂದಿದೆ. ಇದು ಜಗತ್ತಿಗೆ ಗೊತ್ತಿರುವಂತ ಸತ್ಯ. ಈಗ ಇದೇ ಸತ್ಯವನ್ನ ಪಾಕಿಸ್ತಾನ ಕ್ರಿಕೆಟ್ ತಂಡದ ಕೋಚ್ ಆಗಿರುವಂತವರು ಕೂಡ ಒಪ್ಕೊಂಡಿದ್ದಾರೆ. ಭಾರತ ಸೂಪರ್ ಸ್ಟ್ರಾಂಗ್ ಅನ್ನೋದನ್ನ ಓಪನ್ ಆಗಿ ಹೇಳಿದ್ದಾರೆ. ಪಾಕಿಸ್ತಾನದ ಹೀನಾಯ ಸ್ಥಿತಿಯನ್ನ ಬಿಚ್ಚಿಟ್ಟಿರುವಂತ ಮೈಕ್ ಹಸನ್ ಭಾರತವನ್ನ ಮುಕ್ತ ಕಂಠದಿಂದ ಗುಣಗಾನ ಮಾಡಿದ್ದಾರೆ. ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿಶ್ವ ಕ್ರಿಕೆಟ್ನಲ್ಲಿ ಬಿಸಿಸಿಐ ದೊಡ್ಡಣ್ಣ. ಆಟಗಾರರ ಪ್ರದರ್ಶನ ಕೂಡ ಹಾಗೆ ಇದೆ. ರೆವೆನ್ಯೂ ವಿಚಾರದಲ್ಲೂ ಕೂಡ ಭಾರತೀಯ ಅಭಿಮಾನಿಗಳಿಂದ ಹಣದ ಹೊಳೆಯೇ ಹರಿದು ಬರುತ್ತೆ. ಟೀಮ್ ಇಂಡಿಯಾ ವೈಟ್ ಬಾಲ್ ಫಾರ್ಮೆಟ್ ನಲ್ಲಂತೂ ಪೀಕ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಇದೇ ಸತ್ಯವನ್ನ ಪಾಕಿಸ್ತಾನ ವೈಟ್ ಬಾಲ್ ಕ್ರಿಕೆಟ್ನ ಕೋಚ್ ಆಗಿರುವಂತ ಮೈಕ್ ಹಸನ್ ಕೂಡ ಹೇಳಿದ್ದಾರೆ. RCBಯ ಮಾಜಿ ಕೋಚ್ ಆಗಿದ್ದ ನ್ಯೂಜಿಲೆಂಡ್ ಮೂಲದ ಮೈಕ್ ಹಸನ್ 2025ರಲ್ಲಿ ಪಾಕಿಸ್ತಾನ ಸೀಮಿತ ಓವರ್ಗಳ ತಂಡದ ಹೆಡ್ ಕೋಚ್ ಆಗಿದ್ದಾರೆ. ಈಗ ಪಾಕಿಸ್ತಾನದ ಹುಳುಕುಗಳನ್ನ ಬಟಾಬಯಲು ಮಾಡಿದ್ದಾರೆ. ಭಾರತವನ್ನ ಸೋಲಿಸೋದು ಜಗತ್ತಿನ ಬಲಿಷ್ಠ ತಂಡಗಳಿಗೂ ಕಷ್ಟ. ಕ್ರಿಕೆಟ್ನಲ್ಲಿ ಭಾರತ ತಂಡದ ಪ್ರದರ್ಶನದ ಬಗ್ಗೆ ಮಾತನಾಡಿರುವಂತ ಮೈಕ್ ಹಸನ್ ಇದೇ ವೇಳೆ ಪಾಕಿಸ್ತಾನದ ಶೋಚನೀಯ ಸ್ಥಿತಿಯನ್ನು ಕೂಡ ವಿವರಿಸಿದ್ದಾರೆ. ಕಳೆದ ವರ್ಷ ನಡೆದ ಏಷ್ಯಾ ಕಪ್ ಟೂರ್ನಿಯನ್ನು ಎಕ್ಸಾಂಪಲ್ ನೀಡಿದ್ದಾರೆ. ಲಾಸ್ಟ್ ಇಯರ್ ನಡೆದ ಏಷ್ಯಾ ಕಪ್ನಲ್ಲಿ ನಾವು ಭಾರತವನ್ನ ಹೊರತುಪಡಿಸಿ ಉಳಿದೆಲ್ಲಾ ಪಂದ್ಯಗಳನ್ನು ಕೂಡ ಗೆದ್ದಿದ್ದೇವೆ. ಇದರರ್ಥ ಪಾಕಿಸ್ತಾನ ಮಾತ್ರವಲ್ಲ, ಜಗತ್ತಿನ ಪ್ರತಿಯೊಂದು ತಂಡವೂ ಕೂಡ ಭಾರತವನ್ನ ಸೋಲಿಸೋಕೆ ಒದ್ದಾಡ್ತಾ ಇವೆ ಎನ್ನೋ ಮೂಲಕ ಭಾರತದ ಶಕ್ತಿಯನ್ನ ಕೂಡ ಒಪ್ಕೊಂಡಿದ್ದಾರೆ. ಸರಿಯೋ ತಪ್ಪೋ, ಪಾಕಿಸ್ತಾನದ ಸಾಮರ್ಥ್ಯವನ್ನ ಭಾರತದ ವಿರುದ್ಧ ಅವರ ಪ್ರದರ್ಶನದ ಆಧಾರದಲ್ಲಿ ಅಳೆಯಲಾಗ್ತಾ ಇದೆ. ಸದ್ಯದ ಮಟ್ಟಿಗಂತೂ ಟೀಮ್ ಇಂಡಿಯಾ ಕೇವಲ ಜಗತ್ತಿನ ಅತ್ಯುತ್ತಮ ತಂಡ ಮಾತ್ರ ಅಲ್ಲ, ಇತರ ಟೀಮ್ಗಳಿಗಿಂತ ಮೈಲುಗಟ್ಟಲೆ ಮುಂದಿದೆ ಎಂದಿದ್ದಾರೆ. ಹಸನ್ರ ಇದೇ ಮಾತುಗಳು ಕ್ರಿಕೆಟ್ ಲೋಕದಲ್ಲಿ ಕಿಚ್ಚು ಹಚ್ಚಿದೆ. ICC ಟೂರ್ನಿಗಳಲ್ಲಿ ಮಕಾಡೆ ಮಲಗುತ್ತಿದೆ ಪಾಕಿಸ್ತಾನ. ಇನ್ನು ಇದೇ ವೇಳೆ ICC ಟೂರ್ನಿಗಳಲ್ಲಿ ಪಾಕಿಸ್ತಾನದ ಫೇಲ್ಯೂರ್ ಬಗ್ಗೆ ಕೂಡ ಮಾತನಾಡಿದ್ದಾರೆ. 2023ರಿಂದ 25ರ ಅವಧಿಯಲ್ಲಿ ICC ಟೂರ್ನಿಗಳಲ್ಲಿ ಗುಂಪು ಹಂತದಲ್ಲಿ ಪಾಕಿಸ್ತಾನ ತಂಡ ಔಟ್ ಆಗ್ತಾ ಇರುವಂತದ್ದು. ಅದರಲ್ಲೂ ವಿಶ್ವಕಪ್ ಹಾಗೆ ಏಷ್ಯಾ ಕಪ್ನಂತ ದೊಡ್ಡ ಟೂರ್ನಿಗಳಲ್ಲಿ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಗೆಲ್ಲೋದು ಕನಸಿನ ಮಾತಾಗಿ ಉಳ್ಕೊಂಡಿದೆ. 2025ರ UAEನಲ್ಲಿ ನಡೆದಂತ ಏಷ್ಯಾ ಕಪ್ನಲ್ಲಿ ಉಭಯ ತಂಡಗಳು 3 ಸಲ ಮುಖಾಮುಖಿ ಆಗಿದ್ವು. 3ರಲ್ಲೂ ಕೂಡ ಟೀಮ್ ಇಂಡಿಯಾ ಗೆದ್ದು ಹ್ಯಾಟ್ರಿಕ್ ವಿಕ್ಟರಿ ಬಾರಿಸಿತ್ತು. ಗುಂಪು ಹಂತ, ಸೂಪರ್ 4 ಹಾಗೆ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನ ಮಣಿಸಿ ಭಾರತ 9ನೇ ಬಾರಿಗೆ ಏಷ್ಯಾ ಕಪ್ ಅನ್ನ ಮುಡಿಗೇರಿಸಿಕೊಂಡಿತ್ತು. ಫೈನಲ್ ಮ್ಯಾಚ್ ಅಲ್ಲಿ 1 ವಿಕೆಟ್ಗೆ 113 ರನ್ ಗಳಿಸಿ ಉತ್ತಮ ಸ್ಥಿತಿಯಲ್ಲಿದ್ದಂತಹ ಪಾಕಿಸ್ತಾನ ದಿಢೀರಂತ ಕುಸಿತ ಕಂಡು 146 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಸೊ ಈ ಗುರಿ ಬೆನ್ನಟ್ಟಿದಂತ ಭಾರತ 19.4 ಓವರ್ಗಳಲ್ಲಿ ಬೆನ್ನತ್ತಿ ಟಾರ್ಗೆಟ್ ಅನ್ನ ರೀಚ್ ಆಗೋ ಮೂಲಕ ಟ್ರೋಫಿ ಗೆದ್ದಿತ್ತು. ಅಷ್ಟೇ ಅಲ್ಲ, ವೈಟ್ ಬಾಲ್ ವಿಶ್ವಕಪ್ನಲ್ಲೂ ಕೂಡ ಭಾರತ ಟಾಪ್ ನಲ್ಲೇ ಇದೆ. 3 ವರ್ಷಗಳಲ್ಲಿ 3 ICC ಟ್ರೋಫಿ ಗೆದ್ದಿರುವ ಟೀಮ್ ಇಂಡಿಯಾ. ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾ ಡಾಮಿನೇಷನ್ ಹೇಗಿದೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಕಳೆದ 3 ವರ್ಷಗಳಲ್ಲಿ 3 ಬಾರಿ ICCಯ ಪ್ರತಿಷ್ಠಿತ ಟೂರ್ನಿಗಳಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿದೆ. ಅದು ಸತತವಾಗಿ ಯಾರೊಬ್ಬರಿಗೂ ಕೂಡ ಟ್ರೋಫಿನ ಬಿಟ್ಕೊಟ್ಟಿಲ್ಲ. 2024ರಲ್ಲಿ T20 ವಿಶ್ವಕಪ್, 2025ರಲ್ಲಿ ICC ಚಾಂಪಿಯನ್ಸ್ ಟ್ರೋಫಿ, ಹಾಗೆ 2026ರಲ್ಲಿ ಮತ್ತೊಮ್ಮೆ ICC T20 ಟ್ರೋಫಿಗೆ ಮುತ್ತಿಕ್ಕಿದ್ದಾರೆ. ಪಾಕಿಸ್ತಾನ ವಿರುದ್ಧವಂತೂ ಕಳೆದ 4 ವರ್ಷಗಳಿಂದ ಅನ್ಬೀಟನ್ ಟೀಮ್ ಆಗಿ ಮುನ್ನುಗ್ತಿದೆ. ಭಾರತದ ವಿರುದ್ಧ ಪಾಕ್ ಗೆದ್ದು 4 ವರ್ಷಗಳೇ ಕಳೆದಿದೆ. ಇನ್ನು ಪಾಕಿಸ್ತಾನ ಮೆನ್ಸ್ ಟೀಮ್ ICC ಟ್ರೋಫಿಗಳನ್ನ ಗೆಲ್ಲೋದಿರ್ಲಿ, ಭಾರತದ ವಿರುದ್ಧ ಪಂದ್ಯ ಗೆದ್ರೆ ಸಾಕಾಗಿದೆ. ಯಾಕಂದ್ರೆ 4 ವರ್ಷಗಳಿಂದ ಗೆಲ್ಲೋಕ್ ಸಾಧ್ಯನೇ ಆಗಿಲ್ಲ. ಕೊನೆಯ ಬಾರಿಗೆ ಪಾಕಿಸ್ತಾನ ಭಾರತದ ವಿರುದ್ಧ ಗೆದ್ದದ್ದು 2022ರ ಸೆಪ್ಟೆಂಬರ್ 4ರಂದು ಏಷ್ಯಾ ಕಪ್ನಲ್ಲಿ ಸೂಪರ್ 4 ಪಂದ್ಯದಲ್ಲಿ, ಅಂದ್ರೆ ಸೂಪರ್ 4 ಸ್ಟೇಜ್ನಲ್ಲಿ ದುಬೈನಲ್ಲಿ ನಡೆದ ಈ T20 ಮ್ಯಾಚ್ ಅಲ್ಲಿ ಪಾಕಿಸ್ತಾನ ತಂಡ ಭಾರತ ವಿರುದ್ಧ 5 ವಿಕೆಟ್ಗಳ ಜಯ ಸಾಧಿಸಿತ್ತು. ಇನ್ನು ICC ಇವೆಂಟ್ಗಳಲ್ಲಿ ನೋಡೋದಾದ್ರೆ ಭಾರತ ತಂಡ ಕೊನೆಯ ಬಾರಿಗೆ ಪಾಕಿಸ್ತಾನದ ವಿರುದ್ಧ ಸೋತದ್ದು 2021ರಲ್ಲಿ ಅಕ್ಟೋಬರ್ 24ರಂದು ನಡೆದಂತ T20 ವಿಶ್ವಕಪ್ ಪಂದ್ಯದಲ್ಲಿ 10 ವಿಕೆಟ್ಗಳ ಭಾರಿ ಅಂತರದಲ್ಲಿ ಸೋತಿತ್ತು ಭಾರತ. ಅದಾದ್ಮೇಲೆ ಪಾಕಿಸ್ತಾನ ಭಾರತ ವಿರುದ್ಧ ಗೆದ್ದಿದ್ದೇ ಇಲ್ಲ. 2022ರ ಏಷ್ಯಾ ಕಪ್ನಲ್ಲಿ ಗೆದ್ದಂತ ಪಾಕಿಸ್ತಾನ ಆನಂತರ ಸತತ 7 ಪಂದ್ಯಗಳಲ್ಲಿ ಭಾರತದ ವಿರುದ್ಧ ಮುಗ್ಗರಿಸಿದೆ. T20 ವಿಶ್ವಕಪ್, ಏಷ್ಯಾ ಕಪ್, ಏಕದಿನ ವಿಶ್ವಕಪ್ ಹೀಗೆ ಎದುರು ಬದರಾದಾಗಲೆಲ್ಲ ಕೂಡ ಪಾಕಿಸ್ತಾನ ಹೀನಾಯ ಸೋಲುಗಳನ್ನೇ ಕಂಡಿದೆ.
ಇನ್ನು ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗಿದೆ ಆ ತಂಡದ್ದು ಅಂದ್ರೆ ICC ವಿಶ್ವಕಪ್ಗಳನ್ನ ಗೆಲ್ಲೋದಿರ್ಲಿ, ಅಟ್ಲೀಸ್ಟ್ ಭಾರತದ ವಿರುದ್ಧ ಪಂದ್ಯವನ್ನ ಗೆದ್ರೆ ಸಾಕು ಎನ್ನುವ ರೀತಿಯಲ್ಲಿ ಆಗಿರುವಂತದ್ದು. ಇದೇ ಕಾರಣಕ್ಕೆ ಪಾಕಿಸ್ತಾನದ ಕೋಚ್ ಕೂಡ ಭಾರತವನ್ನ ಸೂಪರ್ ಸ್ಟ್ರಾಂಗ್ ಅಂತ ಒಪ್ಕೊಂಡಿದ್ದಾರೆ. ಹಾಗೆ ಬೇರೆ ತಂಡಗಳಿಗೂ ಕೂಡ ಭಾರತವನ್ನ ವೈಟ್ ಬಾಲ್ ಫಾರ್ಮೆಟ್ ನಲ್ಲಿ ಸೋಲಿಸೋದು ಕಷ್ಟ ಎಂದಿದ್ದಾರೆ. ನಮಸ್ಕಾರ.